Hello guys, good morning from ಹೊರನಾಡ್. ಸೊ ಇಲ್ಲಿ ರಾತ್ರಿ ಬಂದು ಹೊರನಾಡ್ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲೇ ಭೋಜನ ಪ್ರಸಾದ ಇತ್ತು, ತಿಂದು ರೂಮ್ ಮಾಡ್ಕೊಂಡು ಇಲ್ಲೇ ಸ್ಟೇ ಆದ್ವಿ. ಇವಾಗ ಹೊರನಾಡ್ ಎಕ್ಸಿಟ್ ಆಗ್ತಿದ್ದೀವಿ. ನೋಡಿ, ಅದೇ ಟೆಂಪಲ್ ಪಕ್ಕದಲ್ಲೇ ಸಿಕ್ತು ರೂಮು. ಸೊ ಹಾಗೆ ಇವಾಗ ಇಲ್ಲೊಂದೆರಡು ಫಾಲ್ಸು ಮತ್ತು ಇನ್ನೊಂದು ಇದಿದೆ, ಏನು ಅಂಬಾ ತೀರ್ಥ ಮತ್ತು ಸೂರ್ಮನೆ ಫಾಲ್ಸ್ ಅಂದ್ಕೊಂಡಿದ್ದೀವಿ. ಇವರೇ ಕಿಲ್ಲೆ ನಿಲ್ಲಿಸ್ತಿದ್ದಾರೆ, ಗೊತ್ತಿಲ್ಲ. ಸೊ ದೇವಸ್ಥಾನ ಅವನು ಪ್ರಸಾದ ತರಕ್ಕೆ ಹೋಗ್ತಿದ್ದಾನೆ ಅನಿಸುತ್ತೆ ನೋಡಿ. ಸೊ ಯಾಗ ಸಿಗೋಣ. ಸೊ ಎಲ್ಲ ಗೊತ್ತಿದ್ದಂಗೆ ನಾನು ಗಜನ ಪರ್ಚೇಸ್ ಮಾಡಿದ್ದು. ಸೊ ಡಾಮಿನಾರ್ 400 ಯಾಕೆ ಅಂತ ನೀವು ಕೇಳೋದಾದರೆ, ಆ್ಯಕ್ಚುಲಿ ನನಗೆ ಫಸ್ಟಿಂದ ಮೈಂಡಲ್ಲಿ ಇದ್ದಿದ್ದನು ಕ್ಲಾಸಿಕ್ 350. ಅದೇನೋ ಒಂಥರ ಗುರು, ನಾನು 10th ಇದ್ದಾಗಿಂದ ಒಂಥರ ನನಗೆ ಬೈಕ್ ಕ್ರೇಜ್ ಅಂತ ಸ್ಟಾರ್ಟ್ ಆದಾಗಿಂದನೂ ಕ್ಲಾಸಿಕ್ 350 ಬುಲೆಟ್ ಡಗ್ 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 ಅನ್ನಿಸ್ಕೊಂಡು ಹೋಗಬೇಕು ರೋಡಲ್ಲಿ ಅನ್ನೋ ಥರ ತುಂಬ ಇಷ್ಟ ಆಗಿದ್ದು ಕ್ಲಾಸಿಕ್ 350 ಆ ಸೌಂಡ್ಗೆ. ಬಟ್ ಇರುತ್ತಲ್ಲ, ನಾನು ಇದ್ದಿದ್ದು ಫ್ಯೂಚರಲ್ಲಿ ತೊಗೊಂಡ್ರೆ ಕ್ಲಾಸಿಕ್ 350ನೇ ತೊಗೊಳ್ಳೋಣ ಅಂತ ಇದ್ದೆ. ದೆನ್ ಬರ್ತಾ ಇವರು ರಾಯಲ್ ಎನ್ಫೀಲ್ಡ್ ಅವರು ಅದಕ್ಕೆ ಚೇಂಜಸ್ ಮಾಡಿ ಕೊನೆಗೆ BS6 ಇಂಜಿನ್ ತಂದರು. ಅದರಲ್ಲಿ ನನಗೆ ಬೇಕಾಗಿದ್ದು ತಂಪು ಇರಲಿಲ್ಲ, ಪ್ಲಸ್ ಇನ್ನೊಂದು ಅಷ್ಟು ಮಜಾನೂ ಕೊಡ್ತಿರಲಿಲ್ಲ ಅದು. ಆ್ಯಕ್ಚುಲಿ ನಾನು ಇದು ತೊಗೊಳೋಕ್ಕಿಂತ ಮುಂಚೆ ನಂದು ಬೈಕ್ ರೇಸ್ ನಾನು ಎಂಥವನು ಅಂದರೆ, ಯಾವುದಾದ್ರೂ ಹೊಸ ಗಾಡಿ ರಿಲೀಸ್ ಆಗ್ತಿದೆ ಅಂದರೆ ಶೋರೂಮಲ್ಲಿ ಹೋಗ್ಬಿಟ್ಟು ಟೆಸ್ಟ್ ರೈಡ್ ಮಾಡ್ತಿದ್ದೆ. ಸುಮ್ಮನೆ ಹೋಗ್ಬಿಡೋದು ಶೋರೂಮ್ಗೆ ಹೋಗ್ಬಿಟ್ಟು ನನಗೆ ಪರ್ಚೇಸ್ ಪ್ಲ್ಯಾನ್ಸ್ ಇದೆ, ನನಗೆ ಈ ಗಾಡಿ ಟೆಸ್ಟ್ ರೈಡ್ ಮಾಡಬೇಕು ಕೊಡಿ ಅಂತ. ಹಂಗೆ ಮಾಡಿದವನು ನಾನು ಏನೇನು SD-ಲಿ 3 ಗಾಡಿನೂ ಟೆಸ್ಟ್ ರೈಡ್ ಮಾಡ್ಕೊಂಬಂದೆ. ತಿರ್ಗಾ ರಾಯಲ್ ಎನ್ಫೀಲ್ಡಲ್ಲಿ 350, ಹಿಮಾಲಯನ್ನು, ಸ್ಕ್ರಾಮು, ಹಂಟರು, ಮೀಟಿಯಾರು ಎಲ್ಲ ಹೋಗೋದು ಶೋರೂಮ್ಗೆ. ಸುಮ್ಮನೆ ಟೆಸ್ಟ್ ರೈಡ್ ಬೇಕು, ನನಗೆ ಪರ್ಚೇಸ್ ಪ್ಲ್ಯಾನ್ಸ್ ಇದೆ, ನಾನು ನೋಡ್ತಿದ್ದೀನಿ ಅನ್ನೋದು. ಅವರೇನೋ ಹೌದಾ ಸರ್ ಆಯಿತು, ಯಾವಾಗ ತೊಗೊಬೇಕು ಅಂದ್ಕೊಂಡಿದ್ದೀರಾ, ಇಲ್ಲ ಇನ್ನು ಪ್ಲ್ಯಾನ್ಸಲ್ಲಿದೆ ಅನ್ನೋದು ಅವ್ರು ಕೊಡ್ತಿದ್ರು. ಹೋಗ್ಬಿಟ್ಟು ತಗೊಂಬರ್ತಿದ್ದೆ. ಈ ಒಂದು ಗಾಡಿ ಮಾತ್ರ ಶೋರೂಮಲ್ಲಿ ಟೆಸ್ಟ್ ರೈಡ್ ಮಾಡಿಲ್ಲ ನಾನು. ಇದು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಪ್ರಶಾಂತ್ ಅವ್ರ ಹತ್ರನೇ ಇತ್ತು ಅವ್ರ ಡಾಮಿನಾರು. ಸೊ ಒಂದು ದಿವಸ ಅವ್ರು ಡಾಮಿನಾರ್ ಓಡಿಸೋ ಚಾನ್ಸ್ ಸಿಕ್ತು, ಓಡಿಸ್ದೆ ಗುರು. ಫಸ್ಟ್ ಟೈಮೇ ಅದಕ್ಕೆ ಬಿದ್ದೋದೆ. ಸೊ ಹೇಳ್ತಿದ್ದಂಗೆ ಓಡಿಸಿದ ತಕ್ಷಣ ಒಂಥರ ತೊಗೊಂಡ್ರೆ ಹಿಂಗೆ ತೊಗೊಬೇಕು ಗಾಡಿನ ಅಂತ ಅಂದ್ಕೊಂಡಿದ್ದು. ದೆನ್ ಸೊ ಐ ಪರ್ಚೇಸ್ ದಿಸ್ ಆ್ಯಂಡ್ ಇಟ್ ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಸೊ ಇವಾಗ ಮಾನ್ಸೂನ್ ರೈಡ್ ಮಾಡ್ತಿದ್ದೀನಿ. ಎಪಿಸೋಡ್ಸಲ್ಲಿ ಹೆಂಗೂ ನೋಡ್ತಿರ್ತೀರ, ಒಂಚೂರು ಎಲ್ಲೂ ಇದು ಕೊಟ್ಟಿಲ್ಲ. ಸೊ ಹಂಗೆ ನನ್ನ ಪರ್ಚೇಸ್ ಇದು ಡಾಮಿನಾರ್ ಪರ್ಚೇಸ್ ಹಿಸ್ಟ್ರಿ. ಎಲ್ಲಾದರೂ ಮೋಸ್ಟ್ ಪ್ರಾಬಬ್ಲಿ ಹೋಟೆಲ್ ನಿಲ್ಸಿರ್ತಾರೆ. ಸಿಗೋಣ ಮತ್ತೆ. ಇವಾಗ ಹೋಗ್ತಿರೋ ಜಾಗದ ಹೆಸರು ಬಂದು ಅಂಬಾ ತೀರ್ಥ. ಒಂದು ವ್ಯೂ ಪಾಯಿಂಟ್ ಪ್ಲಸ್ ವಾಟರ್ ಇದೆ. ಎಲ್ಲೂ ಆಫ್ರೋಡಿಂಗ್ ಇದೆ. ಸೊ ಗೂಗಲಲ್ಲಿ ನೋಡಿದ್ವಿ, ಚೆನ್ನಾಗಿದೆ ಪ್ಲೇಸು ಅಂತ ಗೊತ್ತಾಯಿತು. ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೈಸ್. ಇಲ್ಲಿ ಯಾವುದಾದ್ರೂ ಒಂದು ಫಾರ್ಮ್ ಹೋಮ್ ಸ್ಟೇ ಇರಬೇಕು ಮೋಸ್ಟ್ಲಿ, ಅದಕ್ಕೆ ಹಿಂಗಿರೋದು.
ಇಲ್ಲ ಇರೋರೇ ಅವರು ಮಾಡ್ಕೊಂಡಿರ್ತಾರೆ ನೋಡಿ, ಫಾರ್ಮ್ ಹೌಸ್ಗಳು. ಹೋಗ್ಬೇಕಾದ್ರೆ ಇದನ್ನು ಹಚ್ಚೋದೇ ಇರೋದು ವಾಪಸ್ಸು. ಫುಲ್ಲು ನೋಡಿ, ಅದು ಕುದುರೆಮುಖ ರೇಂಜ್, ಅದು ಈ ಕಡೆ ಇರೋದೆಲ್ಲನೂ. ಸೊ ನಾನು ಹೇಳ್ದಂಗೆ ಆಫ್ ರೋಡಿಂಗ್ ಇದ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಈ ಟೈರಲ್ಲಿ. ಬಟ್ ಮ್ಯಾನೇಜ್ ಮಾಡಬೇಕು. ನೀವು ಮ್ಯಾನೇಜ್ ಮಾಡ್ತೀರಾ ಅಂದರೆ ಆಗತ್ತೆ. ಅಲ್ಲಿ ಆ ಕಡೆ ಈ ಕಡೆನೂ ಕೊಚ್ಚೆ ಇದ್ದರೆ ತುಂಬ ಇದಾಗತ್ತೆ, ಸ್ಕಿಡ್ ಆಗುತ್ತೆ. ಸೊ ನಾವು ಮ್ಯಾನೇಜಿಂಗ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಈಸಿ. ಬಟ್ ಕೈಗೆ ಸ್ವಲ್ಪ ಸ್ಟ್ರೆಸ್ ಬೀಳುತ್ತೆ, ಎಸ್ಪೆಷಲಿ ಲೆಫ್ಟ್ ಹ್ಯಾಂಡ್ಗೆ. ಬಿಕಾಸ್ ಕ್ಲಚ್ ಆಟಾಡ್ತಾನೆ ಇರ್ಬೇಕು ನಾವು. ಅದೇನಾದರೂ ಮಾಡ್ಕೊಂಬಿಟ್ರೆ ಓಡಿಸ್ಬೋದು. ಬಟ್ ಆಫ್ ರೋಡಿಂಗ್ ಅವ್ರ ಮಲ್ಟಿಪರ್ಪಸ್ ಟೈರ್ಸ್ ಇದ್ದರೆ ಸೊ ಇನ್ನೊಂದು ಸ್ವಲ್ಪ ಈಸಿ ಆಗುತ್ತೆ ಹ್ಯಾಂಡ್ಲಿಂಗ್ ವೈಸ್. ಆಲ್ರೆಡಿ ಇದ್ದಾರೆ ಅನ್ಸುತ್ತೆ ಜನರು. ಓಹ್ ನೋಡಿ ನೋಡಿ, ಬ್ರೋ ಬನ್ನಿ ಜಲ್ದಿ. ಇರಿ ಹಾಂ, ಬ್ರೇಕ್ ಬೆಂಡ್ ಆಯಿತು. ಸೊ ಇಲ್ಲಿ ಅಂಬಾ ತೀರ್ಥ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಬರಬೇಕಾದ್ರೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಆಫ್ ರೋಡಿಂಗ್ ಇದು ಅದು ಅಂತ. ನಾನೇ ಸರಿಯಾಗಿ ಬಿದ್ದೆ. ಬ್ರೇಕ್ ಲಿವರ್ ಬೆಂಡ್ ಆಗಿದೆ. ನೀವು ಅದರಲ್ಲಿ ಏನಾದರೂ ರೆಕಾರ್ಡ್ ಆಗಿದ್ರೆ ನೋಡಿರ್ತೀರ. ಅದರಲ್ಲಿ ರೆಕಾರ್ಡ್ ಆಗಿಲ್ಲ ಅಂದರೆ ಇವಾಗ ಹೇಳ್ತಿದ್ದೀನಿ. ಬ್ರೇಕ್ ಲಿವರ್ ಬೆಂಡ್ ಆಗಿದೆ, ಬಟ್ ಬ್ರೇಕ್ ಹಿಡಿತಿದೆ, ಪ್ರಾಬ್ಲಮ್ ಏನಿಲ್ಲ. ಪ್ಲಸ್ ಅಗೇನ್ ದ ಸೇಮ್ ಥಿಂಗ್, ದಿ ಕ್ರ್ಯಾಶ್ ಗಾರ್ಡ್ ತಡ್ಕೊಂಡಿದೆ, ಸ್ಕ್ರ್ಯಾಚಸ್ ಆಗಿದೆ, ನಕ್ಕಲ್ ಗಾರ್ಡಿಗೆ ಸ್ಕ್ರ್ಯಾಚಸ್ ಆಗಿದೆ. ಆ ನಕ್ಕಲ್ ಗಾರ್ಡಿಂದ ಬ್ರೇಕ್ ಲಿವರ್ ಸೇವ್ ಆಗ್ತಿದೆ. ಫ್ರಂಟ್ ಬ್ರೇಕ್ ಲಿವರು ನಕ್ಕಲ್ ಗಾರ್ಡಿಂದ ಟೋಟಲಿ ಸೇವ್ ಆಗ್ತಿದೆ. ಫ್ಯಾಕ್ಟ್ರಿ ಫಿಟ್ಟೆಡ್ ಬಂದಿರೋದ್ರಿಂದ ತುಂಬ ಯೂಸ್ ಆಗ್ತಿದೆ. ಅದು ನಾನು ಅಂದ್ಕೊಂಡಿಲ್ಲ ಯೂಸ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು, ಬಟ್ ಅದು ಇಂಪ್ಯಾಕ್ಟ್ ತೊಗೊತಿದೆ. ಅದು ಸ್ವಲ್ಪ ಟೆನ್ಷನ್ ಆಗಿದೆ. ಏನೂ ಆಗಿಲ್ಲ ಅಂತ ದೇವ್ರನ್ನ ಬೇಡ್ಕೊತಿದ್ದೀನಿ, ಏನೂ ಆಗಿರಬಾರ್ದು ಅಂತ. ಹೋಗಿದ ತಕ್ಷಣವೇ ಸರ್ವಿಸಿಗೆ ಬಿಡ್ತೀನಿ. ಸೊ ಬರುತ್ತೆ. ಎಲ್ಲಿ ಖರ್ಚು ಮಾಡೋಕ್ಕೆ ಹೋಗಿ ಬೈಕಿಗೂ ಖರ್ಚು ಮಾಡ್ತಿದ್ದೀನಿ. ಬಟ್ ಇವಾಗ ಪ್ಲೇಸ್ ಎಂಜಾಯ್ ಮಾಡೋಣ. ಫ್ರೆಂಡ್ಸ್ ಎಲ್ಲ ಬಂದು ಎತ್ತಿದ್ರು. ಅಂಬಾ ತೀರ್ಥ ತುಂಬ ಫೋರ್ಸ್ ಇದೆ. ಇದು ಅಂಬಾ ತೀರ್ಥ. Find my way back to you. I'm lost again. I don't wanna run from all of this. I'm bulletproof, nothing to lose. So break me. I'm falling hard, don't help me. I've been
ಏನು